ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಸ್ಕಿಲ್ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಬಂದುಬಿಟ್ಟು ನಾನು ಬೇಬಿ ಫ್ರಾಕ್ನ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಎಷ್ಟು ಕ್ಯೂಟಾಗಿದೆ ನೋಡಿ. ಇದು ಎಕ್ಸ್ಟ್ರಾ ಫ್ಯಾಬ್ರಿಕಿಂದ ಸ್ಟಿಚ್ ಮಾಡಿರೋದು. ನಿಮ್ಮ ಹತ್ರನೂ ಉಳಿದಿರೋ ಬಟ್ಟೆ ಇದ್ದರೆ ಈ ಥರ ನೀವು ಫ್ರಾಕ್ನ ಸ್ಟಿಚ್ ಮಾಡಿ ಮಕ್ಕಳಿಗೆ ಹಾಕ್ಬೋದು. ಆ್ಯಂಡ್ ಇದು ರೆಡಿಮೇಡ್ ಥರನೇ ಲುಕ್ ಕೊಡುತ್ತೆ. ನಾನು ಸ್ಟಿಚ್ ಮಾಡ್ತಾ ಇರೋದು 1.5 ವರ್ಷದ ಮಗುವಿಗೆ. ಇದು ಉಳಿದಿರೋ ಬಟ್ಟೆ ಇರೋದ್ರಿಂದ ನಿಮಗೆ ಯಾವ ಸೈಜ್ ಪ್ರಕಾರ ಉಳಿದಿದೆಯೋ ನಿಮ್ಮ ಕಡೆ ಬಟ್ಟೆ ಆ ಥರ ನೀವು ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ನಾನು ಕೆಳಗಿನ ಪಾರ್ಟ್ ಕಟ್ ಮಾಡ್ಕೊತಾ ಇದ್ದೀನಿ ಫ್ರಾಕ್ದು. ನಿಮ್ಮ ಕಡೆ ಈ ಥರ ಬಟ್ಟೆ ಉಳಿದಿದ್ದರೆ ನೀವು ಈ ಥರ ಸ್ಟಿಚ್ ಮಾಡ್ಕೊಳ್ಬೋದು. ಮನೆಯಲ್ಲೇ ರೆಡಿಮೇಡ್ ಥರ ನೀವು ಸ್ಟಿಚ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಸುಮ್ಮನೆ ಬಟ್ಟೆ ವೇಸ್ಟ್ ಇರುತ್ತಲ್ವ. ಆ್ಯಂಡ್ ಒಂದು ಫ್ರಾಕ್ ಸ್ಟಿಚ್ ಮಾಡಬೇಕಂದ್ರೆ ನಿಮಗೆ 20 ಇಲ್ಲ 30 ಮಿನಿಟ್ಸ್ ಬೇಕಾಗುತ್ತೆ. ಆ್ಯಂಡ್ ನನಗೆ ಯಾವಾಗೂ ಬೇಜಾರಾಯಿತು ಅಂದರೆ ನಾನು ಫಸ್ಟು ಈ ಥರ ಫ್ರಾಕ್ನ ಸ್ಟಿಚ್ ಮಾಡ್ತೇನೆ. ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ನೋಡಿ, ನಾನು ಇವಾಗ ಮೇಲಿನ ಪಾರ್ಟಿಗೆ ಮೆಜರ್ಮೆಂಟ್ ಹಾಕೊಂಡು ತಗೋತಾ ಇದ್ದೀನಿ. ನಿಮಗೆ ಮೆಜರ್ಮೆಂಟ್ ಇಲ್ಲ ಅಂತ ಅಂದರೆ ನೀವು ಯಾವುದಾದ್ರೂ ಟೀ ಶರ್ಟು ಅಥವಾ ಫ್ರಾಕು ಮೆಜರ್ಮೆಂಟ್ನ ತೊಗೊಂಡು ಅಳತೆಯಿಂದ ನೀವು ಕಟಿಂಗ್ ಮಾಡ್ಕೊಂಡು ತೊಗೊಳ್ಬೋದು. ನಿಮ್ಮ ಕಡೆ ಫ್ಯಾಬ್ರಿಕ್ ಇಲ್ಲ ಅಂತ ಅಂದರೆ ನೀವು ಶಾಪಲ್ಲೂ ಕೂಡ ತಂದು ನೀವು ಸ್ಟಿಚ್ ಮಾಡ್ಬೋದು. ಇವಾಗ ಎಷ್ಟೊಂದು ವೆರೈಟಿ ಫ್ಯಾಬ್ರಿಕ್ ಬಂದಿದೆ ಮಾರ್ಕೆಟಲ್ಲಿ. ನಿಮಗೆ ಕಲರ್ ಕಾಂಬಿನೇಷನ್ ಡಿಸೈನ್ ನೋಡಿ ನೀವು ತಗೊಂಡ್ಬಂದು ಈ ಥರ ಫ್ರಾಕ್ನ ರೆಡಿ ಮಾಡ್ಕೊಳ್ಬೋದು. ನೋಡಿ, ನಾನು ಬ್ಯಾಕ್ ಸೈಡು ಕಟ್ ಮಾಡ್ಕೊಂಡು ತಗೋತಾ ಇದ್ದೀನಿ. ಯಾಕಂದರೆ ನಾನು ಇವಾಗ ಚೈನ್ ಹಾಕೋತೀನಿ. ಹುಕ್ಸ್ ಹಾಕೋಕ್ಕೆ ಹೋಗಬೇಡಿ, ಮಕ್ಕಳಿಗೆ ಸುಮ್ಮನೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಚೈನ್ ಓಕೆ ನಡೀತೆ. ಇವಾಗ ನನ್ನ ಅಸ್ತರ್ ಕಟ್ ಆಗಿದೆ. ಇವಾಗ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡು ತಗೋತಾ ಇದ್ದೀನಿ. ನಿಮ್ಮ ಕಡೆ ಒಂದೇ ಫ್ಯಾಬ್ರಿಕ್ ಇತ್ತು ಒಂದೇ ಕಲರ್ದು, ನಿಮಗೆ ಕಡಿಮೆ ಅನಿಸುತ್ತೆ ಬಟ್ಟೆ ಅಂದರೆ ನೀವು 2-3 ಕಲರ್ನ ಆ್ಯಡ್ ಮಾಡ್ಕೊಳ್ಬೋದು. ಮಕ್ಕಳ ಫ್ರಾಕಲ್ಲಿ 1-2-3 ಕಲರ್ನ ಯೂಸ್ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದಕ್ಕೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಕೊಡ್ತಾ ಇದ್ದೀನಿ. ಇದು ಮಿಕ್ಕಿರೋ ಬಟ್ಟೆಯಿಂದ ಎಕ್ಸ್ಟ್ರಾ ಚೈನದ ಹಚ್ಚೋಕ್ಕೆ ಆಗುತ್ತೆ. ಇದಕ್ಕೆ ನಾನು ಸ್ಲೀವ್ಲೆಸ್ ಇಟ್ಟಿದ್ದೀನಿ. ಪುಟ್ಟ ಮಕ್ಕಳಿಗೆ ಸ್ಲೀವ್ಸ್ ಇಡೋದೇನು ಬೇಡ, ಹಾಗೆ ಸ್ಟಿಚ್ ಮಾಡಿದರೆ ಕ್ಯೂಟ್ ಅನಿಸುತ್ತೆ. ಆ್ಯಂಡ್ ನಾನು ಇದಕ್ಕೆ ಕ್ಯಾನ್ವಾಸ್ ಹಾಕೋತಾ ಇಲ್ಲ. ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಕ್ಯಾನ್ವಾಸ್ ಅಗತ್ಯ ಇಲ್ಲ. ಚಿಕ್ಕದಾಗಿ ಕಟ್ ಮಾಡ್ಕೊಂಡು ತಗೋತಾ ಇದ್ದೀನಿ. ನೋಡಿ, ಇವಾಗ ಜಾಯಿಂಟ್ ಮಾಡ್ಕೊಂಡಾಗಿದೆ. ಇವಾಗ ಇದನ್ನು ತಿರ್ಸ್ಕೊಂಡು ಬಿಡೋಣ. ಮತ್ತೆ ತಿರ್ಸ್ಕೊಂಡು ಇನ್ನೊಂದು ಕೊನೆಯದಾಗಿ ಸ್ಟಿಚ್ನ ಹಾಕೊಂಡು ತಗೊಳ್ಳೋಣ. ನಿಮಗೆ ಈ ಥರ ಸ್ಟಿಚ್ ಮಾಡೋದು ಇಷ್ಟ ಅಂತಂದರೆ ನಿಮಗೆ
ಮಗುವಿಗೆ ಸ್ಟಿಚ್ ಮಾಡಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಎಷ್ಟು ಇಯರ್ ಫ್ರಾಕು ಎಷ್ಟು ಬಟ್ಟೆ ಬೇಕು ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ತೇನೆ. ನಾನು ಸ್ಟಿಚ್ ಮಾಡುವಾಗ ನಾನು ಮೆಜರ್ಮೆಂಟ್ ತೆಗೆಯೋದಿಲ್ಲ ಜಾಸ್ತಿ, ಯಾಕಂದರೆ ನನಗೆ ಭಾಳಷ್ಟು ಪ್ರಾಕ್ಟೀಸ್ ಆಗಿದೆ. ನಾನು ಭಾಳ ವೆರೈಟಿ ಫ್ರಾಕ್ನ ಸ್ಟಿಚ್ ಮಾಡ್ತೇನೆ. ಅನ್ನೋದು ರೆಡಿಮೇಡ್ ಥರ. ನಿಮಗೆ ಬೇಕು ಅಂದರೆ ನಾನು ಅದರ ಫೋಟೋನ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ನಾನು ಭಾಳ ಫ್ರಾಕ್ಸ್ನೆಲ್ಲ ಸ್ಟಿಚ್ ಮಾಡಿರೋದು. ನೋಡಿ ಇವಾಗ ಇನ್ನೊಂದು ಕೊನೆಯಲ್ಲಿ ಸ್ಟಿಚ್ ಮಾಡ್ಕೊಂಡು ತಗೊಂಡು ಆ್ಯಂಡ್ ನಿಮ್ಮ ಹತ್ರ ವೇಸ್ಟ್ ಬ್ಲೌಸ್ ಪೀಸ್ ಇದ್ದರೆ ಯಾರಾದರೂ ಅದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ಇಷ್ಟ ಅಂತಂದರೆ ಆ ಬ್ಲೌಸ್ ಪೀಸಲ್ಲೂ ನೀವು ಈ ಥರ ಫ್ರಾಕ್ಸ್ನ ಹೊಲ್ಕೋಬೋದು. ನೋಡಿ ಇವಾಗ ನಾನು ಇದನ್ನು ಬ್ಯಾಕ್ ಸೈಡ್ ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ನಾನು ಚೈನ್ ಹಚ್ಕೊಂಡು ತೊಗೋತೀನಿ. ಈ ಥರ ಸ್ಟಿಚ್ ಹಾಕ್ಕೊಂಡು ತಗೊಳ್ಳಿ. ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಫ್ರೈ ಮಾಡ್ಕೊಂಡು ತಗೊಳ್ಳಿ. ಈ ಥರ ಚೈನ್ ಹಚ್ಕೊಂಡು ತಗೋತೀನಿ. ಇವಾಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತಾನೆ. ಕಾಟನ್ ಬಟ್ಟೆಯಿಂದ ಈ ಥರ ಫೋಲ್ಡ್ ಮಾಡ್ಕೊಂಡು ತಗೊಳ್ಳಿ. ಇವಾಗ ಇದಕ್ಕೆ ಪಟ್ಟಿನ ಹಚ್ಕೊಂಡು ತಗೊಳ್ಳಿ. ನನ್ನ ಮೇಲ್ಗಡೆ ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ತಗೊಳ್ಳಿ. ಇವಾಗ ಅದರ ಅಪೋಸಿಟ್ ಸೈಡು ಮತ್ತು ಇನ್ನೊಂದು ಪಟ್ಟಿ ಹಚ್ಕೊಂಡು ತಗೊಳ್ಳಿ. ಮೇಲ್ಗಡೆ ಸ್ವಲ್ಪ ಮಾಡ್ಕೊಂಡು ತಗೊಳ್ಳಿ. ಕೆಳಗಡೆ ಫೋಲ್ಡ್ ಮಾಡೋದು ಬೇಕಾಗಿಲ್ಲ. ಇವಾಗ ಇನ್ನೊಂದು ದಾರ ಸ್ಟಿಚ್ನ ತಗೊಳ್ಳೋಣ. ಇವಾಗ ಒಂದು ಸೈಡ್ ಫುಟ್ನ ಹಾಕ್ಕೊಂಡು ತೊಗೋತಾ ಇದ್ದೀನಿ. ಚೈನ್ ಹಚ್ಚಬೇಕಂತಂದರೆ ನನಗೆ ಬೇಕಾಗುತ್ತೆ ಇದು. ನಾರ್ಮಲಿ ನಿಮಗೆ ಜಿಪ್ ಹಚ್ಚೋಕ್ಕೆ ಬರೋದಿಲ್ಲ ಅಂತಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಾನು ಇನ್ನೊಂದು ಸಲ ಜಿಪ್ನ ಹೇಗೆ ಹಚ್ಚೋದು ಅಂತೇಳಿ ಡೀಟೇಲ್ಸಾಗಿ ಇನ್ನೊಂದು ಸಲ ವಿಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ ನಮ್ಮದು ಚೈನ್ ಹಚ್ಚು ರೆಡಿಯಾಗಿದೆ. ಇವಾಗ ಮತ್ತೆ ನಾನು ನೀಟಾಗಿ ಕಟ್ ಮಾಡ್ಕೊಂಡು ತೊಗೊಂಡು ಮತ್ತೆ ಫುಟ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ. ನಾರ್ಮಲ್ ನಮ್ಮದು ಮೊದಲು ಯಾವುದಿತ್ತು ನಾನು ಅದನ್ನೇ ಹಾಕೊಂಡು ತೊಗೊಂಡಿದ್ದೀನಿ. ಇವಾಗ ಒಂದು ಬ್ಯಾಕ್ ಸೈಡ್ ಪಾರ್ಟ್ ರೆಡಿ ಆಗಿದೆ. ಇವಾಗ ಇದು ಫ್ರಂಟ್ ಪಾರ್ಟು. ಆ್ಯಂಡ್ ಇವಾಗ ನಾನು ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡು ತೊಗೊಳ್ತಾ ಇದ್ದೀನಿ. ಇವಾಗ ನನ್ನ ಕಡೆ ವೇಸ್ಟ್ ಆಗಿದೆ ಫ್ಯಾಬ್ರಿಕ್ ಇದೆ ಬ್ಲ್ಯಾಕ್ ಕಲರ್ದು. ಇವಾಗ ಅದನ್ನು ಹಾಕ್ಕೊಂಡು ನಾನು ಚಿಕ್ಕದಾಗಿ ಪ್ಲೇಟ್ಸ್ನ ಹಾಕ್ಕೊಂಡು ತೊಗೋತೀನಿ. ಇದು ಸ್ಟ್ರೇಟಾಗಿ ಕಟ್ ಮಾಡ್ಕೊಂಡು ತೊಗೊಳ್ಳಿ. ಈ ಥರ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಂಡು ತೊಗೊಳ್ಳಿ. ಇದು
ಮತ್ತು ಇದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಹಾಕೊಂಡು ತಗೊಳ್ಳಿ. ಇವಾಗ ಜಾಯಿಂಟ್ ಮಾಡ್ಕೊಂಡಾಗಿದೆ. ಈ ಥರ ಒಂದೇ ಸಮ ಸ್ಟಿಚ್ ಮಾಡ್ಕೊಂಡು ತಗೊಳ್ಳಿ. ನೋಡಿ ಒಂದೇ ಸಮ ಬರಬೇಕು. ಇದಕ್ಕೆ ನಾವು ಚಿಕ್ಕ ಚಿಕ್ಕಾಗಿರೋದು ಪ್ಲೇಟ್ಸ್ನ ಹಾಕೊಂಡು ತಗೊಳ್ಳೋಣ. ಈ ಥರ ಪ್ಲೇಟ್ಸ್ ಹಾಕೊಂಡು ತಗೊಳ್ಳೋಣ. ನೀವು ಯಾವುದಾದ್ರೂ ಸ್ಕ್ರೂ ಡ್ರೈವರು ಅಥವಾ ನೀಡಲ್ಸು ಏನಾದರೂ ಯೂಸ್ ಮಾಡ್ಕೊಂಡು ಈ ಥರ ಪ್ಲೇಟ್ನ ಹಾಕ್ಕೊಳ್ಳಿ. ನಾನು ನೀಡಲ್ನ ತೊಗೊಂಡಿದ್ದೀನಿ, ಅದರ ಸಹಾಯದಿಂದ ನಾನು ಈ ಥರ ಪ್ಲೇಟ್ಸ್ ಹಾಕೊಂಡು ತೊಗೋತಾ ಇದ್ದೀನಿ. ನೀವು ನೋಡ್ಬೋದು ಏನು ಸೈಜ್ ಇದೆ ಅಂತೇಳಿ. ಇವಾಗ ಇದು ರೆಡಿಯಾಗಿದೆ. ಇವಾಗ ಈ ಥರ ಸ್ಲೀವ್ಸ್ಗೆ ಹಚ್ಕೊಂಡು ತಗೊಳ್ಳೋಣ. ನೋಡಿ ಎರಡು ಕಡೆ ಸೇಮ್ ಪ್ರಕಾರದಲ್ಲಿ ಹಚ್ಕೊಂಡು ತಗೊಳ್ಳಿ. ಇದು ಬ್ಲೂ ಕಲರಿಗೆ ಬ್ಲ್ಯಾಕ್ ಕಲರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಈ ಕಲರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರಂಟಲ್ಲಿ ವಿ ನೆಕ್ ಇದೆ, ಇದಕ್ಕೆ ಸ್ವಲ್ಪ ಸೈಡಿಗೆ ಜಾಯಿಂಟ್ ಮಾಡ್ಕೊಂಡು ತಗೊಳ್ಳಿ. ಅಂದರೆ ವಿ ನೆಕ್ ಇರೋದ್ರಿಂದ ಕೆಳಗಡೆ ಕಟ್ ಮಾಡ್ಕೊಂಡು ತಗೊಳ್ಳಿ. ಆ್ಯಂಡ್ ಮತ್ತೆ ಅದನ್ನು ರಿಪೀಟಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಹಾಕ್ಕೊಳ್ಳಿ. ಆ್ಯಂಡ್ ಇವಾಗ ಮತ್ತೆ ಈ ಕಡೆ ಜಾಯಿಂಟ್ ಮಾಡ್ಕೊಂಡು ತಗೋತಾ ಇದ್ದೀನಿ. ಆ್ಯಂಡ್ ಶೋಲ್ಡ್ರ್ ಹತ್ರ ಬಂದಮೇಲೆ ಸ್ವಲ್ಪ ಕ್ರಾಸಾಗಿ ಇಟ್ಕೊಳ್ಳಿ. ಅದು ಶೋಲ್ಡರ್ಗೆ ಜಾಯಿಂಟ್ ಹಾಕ್ಕೊಂಡು ತಗೋತೆ. ಇವಾಗ ರೆಡಿ ಆಯಿತು. ಇನ್ನೊಂದು ರಫಾಗಿ ಸ್ಟಿಚ್ನ ಹಾಕೊಂಡು ತಗೊಳ್ಳೋಣ. ನಿಮಗೆ ಹೇಮಿಂಗ್ ಹಾಕೋ ಅಗತ್ಯ ಇರೋದಿಲ್ಲ. ಈ ಥರ ಹಾಕೊಂಡು ತಗೊಳ್ಳಿ. ಆ್ಯಂಡ್ ಇವಾಗ ನೆಕ್ಕಿಗೂ ಸಹ ಹಾಕೊಂಡು ತಗೊಳ್ಬೇಕು. ಈ ಥರ ಕಾಟನಿಂದ ಬಟ್ಟೆ ಮಕ್ಕಳಿಗೆ ಹಾಕೋದ್ರಿಂದ ಅವ್ರು ತುಂಬಾ ಕಂಫರ್ಟೇಬಲ್ ಆಗಿರುತ್ತಾರೆ. ಆ್ಯಂಡ್ ಇವಾಗ ನಾನು ಒಂದು ಬ್ಲ್ಯಾಕ್ ಕಲರ್ ಬಟ್ಟೆ ತೊಗೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡು ತಗೋತೀನಿ. ಅದು ಬೆಲ್ಟ್ ಥರ ಹಚ್ಕೋಬೇಕು. ಬ್ಯಾಕು ಮತ್ತು ಫ್ರಂಟು ಎರಡು ಪಾರ್ಟ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಈ ಥರ ಒಂದು ಸ್ಟಿಚ್ ಹಾಕೊಂಡು ತಗೊಳ್ಳಿ. ನನಗೆ ಸ್ವಲ್ಪ ಕಡಿಮೆ ಅನ್ನಿಸ್ತು, ಸೊ ನಾನು ಮತ್ತೆ ಇನ್ನೊಂದು ಸ್ಟಿಚ್ ಹಾಕೊಂಡು ತಗೋತಾ ಇದ್ದೀನಿ. ನೀವು ಅಳತೆ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನೋಡಿ ಇವಾಗ ಬ್ಯಾಕ್ ಸೈಡ್ ರೆಡಿಯಾಗಿದೆ. ಇವಾಗ ಸೇಮ್ ಇದೇ ಥರ ಫ್ರಂಟ್ ಸೈಡ್ನು ಹಚ್ಕೊಂಡು ತಗೊಳ್ಳಿ. ಇವಾಗ
ಇವಾಗ ಫ್ರಂಟ್ ಪಾರ್ಟು ರೆಡಿಯಾಗಿದೆ. ಆ್ಯಂಡ್ ಇವಾಗ ಈ ಥರ ಬಟ್ಟೆನ ಜಾಯಿಂಟ್ ಮಾಡ್ಕೊಂಡು ತಗೊಳ್ಳೋಣ. ನೀವು ಸ್ಕ್ರೂ ಡ್ರೈವರಿಂದಲೂ ಈ ಥರ ತಿರ್ಸ್ಕೊಂಡು ಬಿಡ್ಬೋದು. ಇವಾಗ ಸೈಡಿಗೆ ಜಾಯಿಂಟ್ ಮಾಡ್ಕೊಳ್ತೀನಿ. ಈ ಥರ ಮೊದಲು ಜಾಯಿಂಟ್ ಮಾಡ್ಕೊಂಡು ಎರಡು ಕಡೆ ಹಚ್ಕೊಳ್ಬೇಕು. ಆಮೇಲೆ ಫಿಟ್ಟಿಂಗ್ ಮಾಡ್ಕೊಳ್ತಾರೆ. ನಿಮ್ಮದು ಮೆಜರ್ಮೆಂಟ್ ಏನಿದೆ ಅಲ್ವಾ ಅದನ್ನು ಚೆಕ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ಟಿಚಿಂಗ್ನ ಹಾಕೊಂಡು ತೊಗೊಳ್ಳಿ. ಸೈಡಿಗೆ ಒಂದೆರಡು ಎಕ್ಸ್ಟ್ರಾ ಹಾಕಿ, ಬೇಕು ಅಂದರೆ ಬಿಚ್ಕೊಳ್ಬೋದು, ಇನ್ನೂ ಟೈಟ್ ಮಾಡ್ಕೊಳ್ಬೋದು. ಈ ಥರ ಇವಾಗ ನಮ್ಮದು ಫ್ರಾಕು ರೆಡಿಯಾಗಿದೆ. ಸ್ವಲ್ಪ ನೀರಿಗೆ ಜಾಸ್ತಿ ಬಂದರೆ ನೀವು ಈ ಥರ ಫೋಲ್ಡ್ ಮಾಡ್ಕೊಂಡು ತೊಗೊಳ್ಬೋದು. ಲೈನಿಂಗ್ ಪಾರ್ಟು ಎರಡು ಕಡೆಯಿಂದ ಸೇಮ್ ಇರಬೇಕು. ಇವಾಗ ನೋಡಿ ಕೆಳಗಿಂದ ನೀಟಾಗಿ ಕಟ್ ಮಾಡ್ಕೊಂಡು ತೊಗೊಳ್ಳಿ. ಇವಾಗ ಒಂದೇ ಸಮವಾಗಿ ಫೋಲ್ಡ್ ಮಾಡ್ಕೊಂಡು ತೊಗೊಳ್ಳಿ. ಒಂದು 1/2 ಇಂಚ್ ಅಷ್ಟೇ ಇರಲಿ. ನೀವು ಪಿಕೋ ಸಹ ಮಾಡ್ಕೊಳ್ಬೋದು. ಒಂದೇ ಸಮ ಫೋಲ್ಡ್ ಮಾಡ್ಕೊಂಡು ತೊಗೊಳ್ಳಿ. ನೋಡಿ ಇವಾಗ ಫ್ರಾಕ್ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.